ಅಂದ್ರೆ ಬೇರೆಯವ್ರ ಬಗ್ಗೆ ನಾವು ಕಾಮೆಂಟ್ಸ್ ಮಾಡೋದು, ಬೇರೆಯವ್ರ ಬಗ್ಗೆ ಅವನು ಹಾಗೆ ಇವನು ಹೀಗೆ, ಇವನ್ ಸರಿ ಇಲ್ಲ, ಇವನ್ ನಡತೆ ಸರಿ ಇಲ್ಲ, ಇವನ್ ಗುಣ ಸರಿ ಇಲ್ಲ, ಈ ರೀತಿ ಮತ್ತೊಬ್ಬರ ಬಗ್ಗೆ ನಾವು ಹಿಂದ್ಗಡೆ ಮಾತಾಡ್ಕೊಳ್ಳುವಂಥದ್ದು, ಅವನ ಬಗ್ಗೆ ಟೀಕೆ ಮಾಡುವಂಥದ್ದು, ಇವೆಲ್ಲ ನಾವು ಮಾಡಿದ್ರೆ ಆ ಕ್ಷಣಕ್ಕೆ ಕೆಲವ್ರಿಗೆ ಅದು ಖುಷಿ ಸಿಗ್ಬೋದು. ಪ್ರೀತಿಯ ಕೇಳುಗರೆ, ಮಾಹಿತಿ ಖಜಾನೆಯಲ್ಲಿ ಮೂಡುತ್ತಿದೆ ವಚನ ಸಾರ. ವಿವಿಧ ವಚನಕಾರರ ವಚನಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ. ಕೇಳಿ ವಚನ ಸಾರ, ಕೇಳಿ ವಚನ ಸಾರ, ಕೇಳಿ ವಚನ ಸಾರ, ಕೇಳಿ ವಚನ ಸಾರ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ನಾವು ಈ ಹಿಂದೆ ಅಂತರಾಳ ಸಂಚಿಕೆಯನ್ನ ಪೂರ್ಣ ಮಾಡಿ ಮತ್ತೊಂದು ಹೊಸ ಕಾರ್ಯಕ್ರಮವನ್ನ ಕೈಗೆತ್ಕೊಂಡಿದ್ದೀವಿ. ಅದು ಏನಪ್ಪಾ ಅಂತಂದ್ರೆ ವಚನ ಸಾರ ಅಂತ. ಈ ಕಾರ್ಯಕ್ರಮದ ಮೂಲಕ ಮಹನೀಯರ ವಚನಗಳ ಒಂದು ಸಾರ ಸತ್ವ ಏನಿದೆ ಅದನ್ನ, ಆ ವಚನಾಮೃತವನ್ನ ನಾವೆಲ್ಲರೂ ಸವಿಯುವಂತ ಒಂದು ಸುಸಂದರ್ಭನ ನಾವು ಈ ಮೂಲಕ ಪ್ರಸ್ತುತಪಡಿಸಬೇಕು ಅಂತ ತಮ್ಮ ಮುಂದೆ ಬಂದಿದ್ದೀವಿ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ನಾವು ಮೊದಲು ಬಸವಣ್ಣನವರ, ಜಗಜ್ಯೋತಿ ಬಸವೇಶ್ವರರ ಒಂದು ಅದ್ಭುತ ವಚನದ ಮೂಲಕ ನಾವು ಈ ಒಂದು ಪ್ರಥಮ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಬಸವಣ್ಣನವರ ವಚನದ ಸಾಲು ಹೀಗಿದೆ: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನುಳಿಸುವ ಪರಿ. ಈ ವಚನದ ವ್ಯಾಖ್ಯಾನವನ್ನ, ಪ್ರಮುಖವಾಗಿ ವಚನದ ವಿಶ್ಲೇಷಣೆಯನ್ನ ಮಾಡ್ತಾರೆ ಗುರುಸ್ವಾಮಿ BL ಅವರು. ಬನ್ನಿ ಕೇಳೋಣ. ಯಾವುದು ಆ ವಚನ ಅಂತ ಹೇಳಿದ್ರೆ, ಕಳಬೇಡ, ಕೊಲಬೇಡ. ಈ ವಚನದಲ್ಲಿ ನಮ್ಮ ಸಮಾಜಕ್ಕೆ ಎಂತಹ ಅದ್ಭುತ ಮಾತುಗಳನ್ನ, ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು ಸಮಾಜದಲ್ಲಿ ಅನ್ನೋದನ್ನ ಅಣ್ಣನವರು ತೀಡುವಂತ ಪ್ರಯತ್ನ ಮಾಡಿದ್ದಾರೆ. ಆ ಮೂಲಕ ಸಮಾಜಕ್ಕೆ ಅತ್ಯದ್ಭುತವಾದ ಕೊಡುಗೆಯನ್ನ ನೀಡಿದ್ದಾರೆ. ನೋಡಿ, ಕಳಬೇಡ, ಕೊಲಬೇಡ ಅಂದ್ರೆ ಯಾವ ವ್ಯಕ್ತಿನೂ ಕೂಡ ಕಳ್ಳತನ ಮಾಡೋದು ಮತ್ತೆ ತನ್ನ ಒಂದು ದುರುದ್ದೇಶವನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಮತ್ತೊಬ್ಬರನ್ನ ಕೊಲೆ ಮಾಡೋದು, ಇದು ಯಾವುದು ಕೂಡ ಸಮಾಜದಲ್ಲಿ ಒಳ್ಳೆ ಕೆಲಸ ಅಂತ ಅನಿಸ್ಕೊಳ್ಳೋದಿಲ್ಲ. ಮರ್ಯಾದೆ ತಂದ್ಕೊಡೋ ಕೆಲಸಗಳು ಕೂಡ ಅವುಗಳು ಅಲ್ಲ. ಹಾಗಾಗಿ ಈ ಎರಡು ಕೆಲಸ ಮಾಡೋದು ಮನುಷ್ಯನಿಗೆ ತಕ್ಕದ್ದಲ್ಲ ಅಂತ ಅಣ್ಣವ್ರು ಹೇಳ್ತಾರೆ. ಮುಂದೆ ಹುಸಿಯ ನುಡಿಯಲು ಬೇಡ. ಸಾಮಾನ್ಯವಾಗಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಸುಳ್ಳುಗಳನ್ನ ಸಾಕಷ್ಟು ಹೇಳ್ತಾ ಇರ್ತೀವಿ. ಅದು ನಮ್ಗೆ ಅನ್ನಿಸ್ಬೋದು ಇದರಿಂದ ಒಳ್ಳೇದಾಗುತ್ತೆ, ಒಳ್ಳೇದಕ್ಕೋಸ್ಕರ ಸುಳ್ಳು ಹೇಳಿದ್ರೆ ತಪ್ಪಿಲ್ಲ ಅಂತ ಅನ್ನಿಸ್ಬೋದು. ಬಟ್ ಆ ಸುಳ್ಳು, ನಾವು ಹೇಳಿರೋ ಸುಳ್ಳು ಮತ್ತೊಬ್ಬರಿಗೆ ತಿಳಿದಾಗ ಅದರಿಂದ ಆಗೋ ನೋವು ಅಪಾರವಾದದ್ದು. ಆ ಒಂದು ನೋವಿಗಿಂತ ನಾವು ಸತ್ಯ ಹೇಳ್ಬಿಡೋದೆ ಒಂದು ರೀತಿ ಶ್ರೇಯಸ್ಸು ಅಂತ ಅನ್ಸುತ್ತೆ. ಮುನಿಯ ಬೇಡ ಅಂದ್ರೆ ಮುನಿಸು. ನಾವು ಪ್ರತಿಯೊಂದಕ್ಕೂ ಕೋಪ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ ಹೋಗ್ಬಿಟ್ಟಿದೆ ಈಗಿನ ಕಾಲಕ್ಕೆ. ಯಾವುದನ್ನ ನಾವು ಸುಲಭವಾಗಿ ಮಾತುಕತೆಗಳ ಮೂಲಕ ಸಮಸ್ಯೆಗಳ ಪರಿಹಾರ ಕಂಡುಕೋಬೇಕೋ ಅದನ್ನ ಮಾಡದೇನೆ ಏಕ್ದಮ್ ಅವ್ರ ಮೇಲೆ ಕೋಪಿಸ್ಕೊಳ್ಳೋದು. ಆ ಕೋಪದ ಕೈಗೆ ಬುದ್ಧಿನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಮನುಷ್ಯನ ಕೈಲಿ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ ಅನಾಹುತಗಳನ್ನ. ಆ ಅನಾಹುತ ತಪ್ಪಿಸ್ಬೇಕು ಅಂತಂದ್ರೆ ನಾವು ಅನಾವಶ್ಯಕವಾಗಿ ಕೋಪ ಮಾಡ್ಕೊಳ್ಳೋಂಥದ್ದನ್ನ ಬಿಡ್ಬೇಕು. ಈ ಕೋಪದಿಂದ ಬರೀ ಅನಾಹುತಗಳು ಮಾತ್ರ ಅಲ್ಲ, ಪ್ರತಿ ವ್ಯಕ್ತಿಗೂ ಒಂದು ಕಾಯಿಲೆಯನ್ನ ಉಂಟು ಮಾಡುತ್ತೆ. ಈಗ ನಾವು ಏನ್ ಹೇಳ್ತೀವಿ ಆಧುನಿಕ ಜಗತ್ತಿನಲ್ಲಿ BP, ಬ್ಲಡ್ ಪ್ರೆಷರ್, ಅದು ಹೆಚ್ಚೋದಕ್ಕೆ ಈ ಕೋಪನೇ ಮೂಲ. ಅದಕ್ಕೆ ಅಣ್ಣವ್ರು ಏನ್ ಹೇಳ್ತಾರೆ ಅಂದ್ರೆ, ಕೋಪಿಸ್ಕೊಳ್ಳೋದಕ್ಕಿಂತ ಮಾತಿನ ಮೂಲಕ ಪರಿಹಾರ ಕಂಡುಕೊಳ್ಳೋದು ಉತ್ತಮ. ನೆಕ್ಸ್ಟ್ ಮತ್ತೆ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಅನ್ಯರಿಗೆ ಅಸಹ್ಯ ಪಡಬೇಡ. ಯಾರೇ ವ್ಯಕ್ತಿಗಳಾಗ್ಲಿ, ಅವ್ರ ಬಟ್ಟೆ ಹರಿದಿರ್ಲಿ, ಅವರು ಸ್ವಚ್ಛತೆ ಇಲ್ಲದೆ ಇರ್ಲಿ, ಏನೇ ಆಗಿರ್ಲಿ,
ಅವ್ರ ಪರಿಸ್ಥಿತಿ ನೋಡಿ ನೀನು ಅಸಹ್ಯ ಪಟ್ಕೋಬೇಡ. ಯಾಕೆಂತಂದ್ರೆ ನಮ್ಮ ಪರಿಸ್ಥಿತಿನಲ್ಲಿ ಅವ್ರು ಇಲ್ದೇ ಇರಬಹುದು, ಅವರು ನಮ್ಗಿಂತ ಕೆಳಗಿರ್ಬೋದು, ಅಥವಾ ಅವ್ರಿಗೆ ಸರಿಯಾದ ಬಟ್ಟೆ, ಸರಿಯಾದ ಒಂದು ಸ್ವಚ್ಛತೆ ಇರೋದಕ್ಕೆ ಸಾಧ್ಯ ಆಗದೆ ಇರುವಂತ ಪರಿಸ್ಥಿತಿಲಿ ಅವ್ರು ಇರ್ಬೋದು. ಅವರ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಂಡು ಕೈಲಾದಷ್ಟು ನಾವು ಅವ್ರಿಗೆ ಸಹಾಯ ಮಾಡಬೇಕು, ಮತ್ತೆ ಸ್ವಚ್ಛವಾಗಿರೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ಬೇಕು ಹೊರತು ಅವರನ್ನು ನೋಡಿ ನಾವು ಅಸಹ್ಯ ಪಟ್ಕೊಂಡ್ರೆ ನಾವು ಮನುಷ್ಯತ್ವ ಇರುವಂತ ಆಗಿರೋದಕ್ಕೆ ಲಾಯಕ್ಕಲ್ಲ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿನ ಯಾವುದೇ ಸ್ತರದಲ್ಲಿದ್ರೂ ಕೂಡ ಅವನ್ನ ಒಳ್ಳೆ ದೃಷ್ಟಿಕೋನದಿಂದ ನೋಡ್ಬೇಕು ಅನ್ನೋದು ಅಣ್ಣವರ ಈ ಸಾಲಿನ ತತ್ವವಾಗಿದೆ. ತನ್ನ ಬಣ್ಣಿಸಬೇಡ ಅಂದ್ರೆ ಈ ಕೆಲವ್ರಿಗೆ ಯಾವ ತರ ಚಪಲ ಇರುತ್ತಪ್ಪ ಅಂದ್ರೆ ಏನೇ ಮಾಡಿದ್ರು ತಂಬೆನ್ ತಾವೇ ತಟ್ಕೊಳ್ಳೋ ಅಂತದ್ದು. ನಾನ್ ದೇವಸ್ಥಾನಕ್ಕೆ 10,000 ರೂಪಾಯಿ ಕೊಟ್ಬಿಟ್ಟೆ, ನೋಡಿ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೀನಿ. ಅದನ್ನ ಬೇರೆಯವರು ಗುರ್ತಿಸಿ ನೀವಿಂತ ಕೆಲಸ ಮಾಡಿದೀನಿ ಅಂತ ಹೇಳೋದೇನೋ ಸರಿ, ಆದ್ರೆ ತನಗ್ ತಾನೇ ಹೊಗಳಿಕೆ, ತಾನು ಮಾಡಿದ ಕೆಲಸನ ತಾನೇ ಹೊಗಳ್ಕೊಳ್ಳೋ ಅಂತ ಒಂದು ಏನಿದೆ ಅದು ಒಂಥರ ವಿಕೃತ ಮನೋಭಾವನೆ ಅಂತ ಅನ್ಸುತ್ತೆ ನೋಡಿದ್ರೆ. ಯಾಕೆಂತಂದ್ರೆ ಆ ಒಂದು ಗುಣ ಬಂದ್ಬಿಟ್ರೆ ನಾವೇನೇ ಒಂದು ಸಣ್ಣ ಸಹಾಯ ಮಾಡಿದ್ರು ಕೂಡ ಅದನ್ನ ನಾವೇ ಬೆಂತಟ್ಕೊಂಡು ಪದೇ 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 ಹೇಳ್ಕೊತಾ ಹೋಗ್ತಾನೆ ಇರ್ತೀವಿ. ಇದು ಮನುಷ್ಯನಿಗೆ ಅಗತ್ಯವಿಲ್ಲದಂತ ಒಂದು ಪ್ರಕ್ರಿಯೆ, ಇದು ಬೇಕಾಗಿಲ್ಲ. ಇದೀರ ಅಲಿಯಲು ಬೇಡ ಅಂದ್ರೆ ಬೇರೆಯವ್ರ ಬಗ್ಗೆ ನಾವು ಕಾಮೆಂಟ್ಸ್ ಮಾಡೋದು, ಬೇರೆಯವ್ರ ಬಗ್ಗೆ ಅವನ್ ಹಾಗೆ ಇವನ್ ಹೀಗೆ, ಇವನ್ ಸರಿ ಇಲ್ಲ, ಇವನ್ ನಡತೆ ಸರಿ ಇಲ್ಲ, ಇವನ್ ಗುಣ ಸರಿ ಇಲ್ಲ, ಈ ರೀತಿ ಮತ್ತೊಬ್ಬರ ಬಗ್ಗೆ ನಾವು ಹಿಂದ್ಗಡೆ ಮಾತಾಡ್ಕೊಳ್ಳುವಂಥದ್ದು, ಅವನ ಬಗ್ಗೆ ಟೀಕೆ ಮಾಡುವಂಥದ್ದು, ಇವೆಲ್ಲ ನಾವು ಮಾಡಿದ್ರೆ ಆ ಕ್ಷಣಕ್ಕೆ ಕೆಲವ್ರಿಗೆ ಅದು ಖುಷಿ ಸಿಗ್ಬೋದು. ಬಟ್ ಒಬ್ಬ ವ್ಯಕ್ತಿನ ನಾವು ನಿಂದನೆ ಮಾಡೋದ್ರಿಂದ ನಮ್ಮ ಅಂತರಂಗ ಏನಿದೆ ಅದಕ್ಕೆ ಯಾವಾಗ್ಲಾದ್ರೂ ಒಂದ್ಸರಿ ಅನ್ಸುತ್ತೆ ನೀನ್ ಮಾಡಿದ್ದು ಸರಿಯಲ್ಲ, ಇದು ಮೊದ್ಲು ನೀನ್ ನೆಟ್ಟಗಿರು, ನಂತರ ಮತ್ತೊಬ್ಬರಿಗೆ ಬುದ್ಧಿ ಹೇಳು, ಆದ್ರೆ ಇನ್ನೊಬ್ಬರನ್ನ ಟೀಕ್ಸೋ ಅಂತದ್ದು ಹಕ್ಕು ನಿನ್ಗೆ ಯಾರು ಕೊಟ್ಟಿಲ್ಲ. ಈ ಸಮಾಜನ ಅಥವಾ ಸಮಾಜದಲ್ಲಿರೋ ವ್ಯಕ್ತಿಗಳನ್ನ ಟೀಕೆ ಮಾಡುವಂತ ಅಧಿಕಾರ ನಿನಗಿಲ್ಲ, ಮೊದಲು ನೀನ್ ಸರಿಪಡಿಸ್ಕೋ ಅನ್ನೋ ಒಂದು ದೃಷ್ಟಿನಲ್ಲಿ ಇತರರನ್ನ ಜರಿಬಾರ್ದು ಅಂತ ಅಣ್ಣವ್ರು ಹೇಳ್ತಾರೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂದ್ರೆ ಅಂತರಂಗ ಅಂದ್ರೇನು? ಅಂತರಾತ್ಮ, ನಮ್ಮ ಒಳಗಿನ ಮನಸ್ಸು ಶುದ್ಧವಾಗಿದ್ರೆ ನಾವು ಶುದ್ಧವಾಗಿರ್ತೀವಿ. ಅಂದ್ರೆ ಬಹಿರಂಗ ಶುದ್ಧಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಹೊರಗಡೆನೂ ಹಾಗೆ ನಡ್ಕೋಬೇಕು. ಬಹಿರಂಗ ಶುದ್ಧಿ ಅಂತಂದ್ರೆ ಸ್ನಾನ ಮಾಡೋದು, ಎಣ್ಣೆ ಹಾಕೊಳ್ಳೋದು ಅದಲ್ಲ. ಬಹಿರಂಗ ಶುದ್ಧಿ ಅಂತಂದ್ರೆ ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದೇ ನೇರವಾಗಿ ನಿನ್ನ ನಡತೆನೂ ಕಾಣಿಸ್ಬೇಕು. ಅದೇ ಅಂತರಂಗ ಶುದ್ಧಿ ಮತ್ತೆ ಬಹಿರಂಗ ಶುದ್ಧಿ ಅಂತಕ್ಕಂಥದ್ದು. ಇಲ್ಲಿ ಶುದ್ಧಿ ಅಂತಕ್ಕಂಥದ್ದು ಮೈಗಲ್ಲ ಅಥವಾ ಮಡಿ ಮೈಲ್ಗೆಗಲ್ಲ, ಇದು ಮನಸ್ಸಿಗೆ ಸಂಬಂಧಪಟ್ಟ ಶುದ್ಧೀಕರಣ. ಹಾಗಾಗಿ ಅಂತರಂಗನೂ ಶುದ್ಧವಾಗಿರ್ಬೇಕು, ನಿನ್ನ ಬಹಿರಂಗ ಅಂದ್ರೆ ನಿನ್ನ ನಡವಳಿಕೆ ಅದು ಕೂಡ ಶುದ್ಧವಾಗಿರ್ಬೇಕು. ಆಗ ಮಾತ್ರ ಕೂಡಲ ಸಂಗಮ ದೇವರಿಗೆ ನೀನು ಹೋಲಿಸ್ಕೊಳ್ಳುವಂತ ರೀತಿ, ಆಗ ನಿನ್ನನ್ನು ದೇವರು ಮೆಚ್ಚುತ್ತಾನೆ. ಈ ಇಷ್ಟು ಗುಣ ಮೇಲೆ ಹೇಳಿದಂತ ವಚನಗಳ ಸಾಲಿನಲ್ಲಿ ಇರ್ತಕ್ಕಂಥ ಈ ಎಲ್ಲಾ ಗುಣಗಳು ಕೂಡ ನಿನ್ನಲ್ಲಿ ಒಂದು ಚಾಚು ತಪ್ಪದೆ ನೀನು ಪಾಲಿಸಿದ್ದೆ ಆದ್ರೆ ಆ ದೇವರು ನಿನಗೆ ಒಲಿತಾನೆ ಅಂತಕ್ಕಂಥದ್ದೇ ಈ ವಚನದ ಸಾರಾಂಶ ಆಗಿರುತ್ತೆ ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ ಈ ದಿನದ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮತ್ತೊಂದು ಸಂಚಿಕೆಯಲ್ಲಿ ನಾನು ತಮ್ಮೆಲ್ಲರನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.